ಹಾಸನದ ಅರಣ್ಯ ಭವನದಲ್ಲಿಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸಾರ್ವಜನಿಕರ ಪ್ರಾಣಹಾನಿ ತಡೆಯಲು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಎಚ್.ಕೆ. ಸುರೇಶ್, ಜಿಲ್ಲಾಧಿಕಾರಿ ಲತಾ ಕುಮಾರಿ ಸೇರಿದಂತೆ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಕೃಷ್ಣ ಬೈರೇಗೌಡ ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಎದುರಾಗುತ್ತಿರುವ ಆನೆ ಮಾನವ ಸಂಘರ್ಷಕ್ಕೆ ಕಡಿವಾಣ ಹಾಕಲು ತಂತ್ರಜ್ಞಾನ ಆಧಾರಿತ ಆನೆ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಸೂಚನೆ ನೀಡಿದ್ದಾರೆ. ಜನವಸತಿ ಪ್ರದೇಶದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆನೆಗಳಿದ್ದರೆ ತಕ್ಷಣವೇ ಜನರಿಗೆ ಮಾಹಿತಿ ತಲುಪಿಸಬೇಕು. ಈ ಬಗ್ಗೆ ನಿರ್ಲಕ್ಷ್ಯ ವಹಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲೆಯ ಜನರ ಬಹುಕಾಲದ ಬೇಡಿಕೆಯಾದ ಆನೆಗಳ ಸ್ಥಳಾಂತರಕ್ಕೆ ಸಂಬಂಧಿಸಿದಂತೆ ಸಚಿವರು ಸಾಫ್ಟ್ ರಿಲೀಫ್ ಸೆಂಟರ್ ಸ್ಥಾಪನೆ ಯೋಜನೆ ಅಂತಿಮ ಹಂತದಲ್ಲಿದೆ. ಮುಂದಿನ 6 ತಿಂಗಳೊಳಗೆ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದು ಆನೆಗಳನ್ನು ಸ್ಥಳಾಂತರಿಸಲಾಗುವುದು ಎಂದು ಭರವಸೆ ನೀಡಿದರು. ಮಾನವ ಸಂಚಾರ ಪ್ರದೇಶಕ್ಕೆ ಹತ್ತಿರ ಬರ್ತಾ ಇದೆ ಆನೆ, ಅದನ್ನ ತಕ್ಷಣ ಅಲರ್ಟ್ ಮಾಡಬೇಕು. ಅಂದ್ರೆ 3 ಕಿಲೋಮೀಟರ್ ರೇಡಿಯಸ್, 5 ಕಿಲೋಮೀಟರ್ ರೇಡಿಯಸ್, ಅವರ ನಾರ್ಮ್ಸ್ ಪ್ರಕಾರ ಏನಿದೆ ಆ ಸರಹದ್ದಿನ ಒಳಗಡೆ ಆನೆ ಬಂದ ಕೂಡಲೇ ಆ ಪ್ರದೇಶದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ಅದಕ್ಕೆ ಅವರ ಸಿಬ್ಬಂದಿಯನ್ನ ಅಲ್ಲಿಗೆ ಕಳಿಸಿ ಜನಗಳಿಗೆ ವಾರ್ನಿಂಗ್ ಕೊಡುವಂತಹ ಒಂದು ರ್ಯಾಪಿಡ್ ರೆಸ್ಪಾನ್ಸ್ ಸಿಸ್ಟಮ್ ಅನ್ನ ಈಗಲೂ ಇದೆ. ಬಟ್ ಇನ್ನಷ್ಟು ಅದನ್ನ ನಿಖರವಾಗಿ ಮಾಡಬೇಕು. ಈಗ ಜನರಲ್ ಆಗಿ ಇದೆ, ಸ್ವಲ್ಪ ಇದೆ, ಈಗಲೂ ಜನರಲ್ ಅಂದ್ರೆ ಸ್ವಲ್ಪ ಅಕ್ಯುರೇಟ್ ಇದೆ. ಬಟ್ ಆ ಅಕ್ಯುರೇಸಿ ಇನ್ನಷ್ಟು ನಿಖರ ಆಗ್ಬೇಕು. ನಿಖರ ಮಾಹಿತಿ ಕೊಟ್ರೆ ಮಾತ್ರ ಜನ ನಮ್ಗೆ ಸೂಚನೆಗೆ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ತಾರೆ.